ಸುಸ್ತಾಗ್ಬಿಟ್ಟಿದೆ. ಸೊ ಮುಳ್ಳಯ್ಯನಗಿರಿ ಪೀಕ್ ಏನಿದೆ ಅಲ್ಲಿಗೆ ಭೇಟಿ ನೀಡ್ತಾ ಇದ್ದೀವಿ. ಸೊ ಇಲ್ಲಿ ಸೀತಯ್ಯನಗಿರಿ ಅಂತ ಇದೆ. ಇಲ್ಲಿ ಬಂದು ನಮ್ಮ ವಾಹನವನ್ನು ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನು ಒಂದು ಜೀಪ್ನ ಒಂದು ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಸೊ ಜೀಪಲ್ಲಿ ಹೋಗ್ಬೇಕಂತೆ. ಸೊ ನಮ್ಮ ಹುಡುಗನಿಗೆ ಕೇಳ್ತೀನಿ ಬಾ ಜೀಪಲ್ಲಿ ಹೋಗೋಣ ಅಂತೀನಿ. ಆದರೆ ಇಲ್ಲ ಬೇಡ ನಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತಂದ. ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸೊ ಇದುವೇ ಸೀತಯ್ಯನಗಿರಿ. ನೋಡಿ ಈ ಥರ ಎಲ್ಲ ಪ್ರವಾಸಿಗರು ಬಂದು ಹಿಂಗೆಲ್ಲ ಜಮಾಯಿಸಿದ್ದಾರೆ. ಬಹಳ ಬೇಸರದ ವಿಚಾರ ಏನಪ್ಪ ಅಂದರೆ ಮೋಡ ಕವಿದು ಬಿಟ್ಟಿದೆ. ಸೊ ಈ ಮೋಡ ಕವಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ವರ. ಅಯ್ಯೋ ಇದೇನಪ್ಪ ಈ ರೀತಿ ಬರ್ತೈತೆ. ಸೀತಯ್ಯನಗಿರಿ ಒಂದು ವ್ಯೂ ಪಾಯಿಂಟು. ಸೀತಯ್ಯನಗಿರಿ ಒಂದು ವ್ಯೂ ಪಾಯಿಂಟ್ ಇದು. ಸೊ ಇಲ್ಲಿ ಅಷ್ಟೊಂದು ಏನು ವ್ಯೂ ಇಲ್ಲ ನೋಡಿ. ಅಲ್ಲಿ ಸೀತಾಳೇಶ್ವರ ದೇವಸ್ಥಾನವಿದೆ. ಸೊ ಹೊರವಲಯದಲ್ಲಿ ನಾವು ಈ ಒಂದು ಗುಡ್ಡೆನ ಕಾಣಬಹುದು. ಹಾಗೆ ಅಲ್ಲಿ ಮುಳ್ಳಯ್ಯನಗಿರಿ ವೀಕ್ಷಣೆಯನ್ನು ಮಾಡಬಹುದು. ಇಲ್ಲಿ ಮುಳ್ಳಯ್ಯನಗಿರಿಗೆ ಪ್ರವೇಶ ನಿಷೇಧವಾಗಿದೆ. ಸೊ ನಾವು ಬಂದಂತಹ ಸಮಯ ಸಂದರ್ಭ ಯಾವುದು ತರವಲ್ಲ ಅಂತ ಅಂದ್ಕೋತೀನಿ. ಓಕೆ, ನಾವು ದತ್ತಾತ್ರೇಯ ಅಂದರೆ ಬಾಬಾ ಬುಡ್ಡನಗಿರಿಗೆ ಒಮ್ಮೆ ಭೇಟಿ ನೀಡ್ತೀವಿ. ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ. ನೋಡಿ ಈ ರೀತಿ ವ್ಯೂ ಸಿಗುತ್ತೆ. ಸೊ ಅಲ್ಲಿ ಒಂದು ಬೆಟ್ಟ ಕಾಣಿಸುತ್ತೆ. ಸೊ ಇಲ್ಲೇನೂ ಇಲ್ಲ. ಇಲ್ಲಿ ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಏನೋ ಕಾಣಲ್ಲ. ಸೊ ಅಲ್ಲೇನೂ ಇಲ್ಲ. ಸೊ ಈ ಜನ ಅದು ಯಾತಿಕಾರ ಈ ಥರ ಹೋಯ್ತಾ ಇದ್ದಾರೆ ಒಂದು ಗೊತ್ತಿಲ್ಲ. ಸೊ ನನಗೇನಾಗ ಅನಿಸ್ತಪ್ಪ, ಪಾಪ ಅಲ್ಲಿ ಮೇಲ್ಗಂಟೆ ಹೋಯ್ತಾರೆ ಬರ್ತಾರೆ, ಇಲ್ಲೇನು ಕಾಣಿಸಲ್ಲ. ನಮ್ಮ ಮುಳ್ಳಯ್ಯನಗಿರಿ ಆದರೆ ಓಕೆ ಅನ್ಬೋದಾಯಿತು. ಪಾಪ ಅಲ್ಲಿ ಗಂಟೆ ಹೋಯ್ತಾರೆ, ಬಿಸಿಲು ನೋಡ್ತಾರೆ, ವಾಪಸ್ ಬರ್ತಾರೆ, ಅಲ್ಲೇನು ಕಾಣೋದಿಲ್ಲ. ಬಿಸಿಲು ಆಪೋಸಿಟ್ ಇದೆ. ಸೊ ಮುಳ್ಳಯ್ಯನಗಿರಿ ಬೆಸ್ಟ್ ಅನ್ಕೋತೀನಿ. ಸೊ ಇದು ಸೀತಯ್ಯನ ಗುಡ್ಡಕ್ಕೆ ಬಂದು ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ನೋಡೋಣ, ಸಾಧ್ಯವಾದರೆ ಮುಳ್ಳಯ್ಯನಗಿರಿ ಬಹುಶಃ ಅಲ್ಲಿ ಮೇಲ್ಗಡೆ ರಸ್ತೆ ಕೆಲಸ ನಡೀತಾ ಇದೆ ಅಂತೆ. ಸೊ ಈ ಒಂದು ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಏನು ಈ ಜೀಪ್ಗೆ ಅವಕಾಶ ಕೊಟ್ಟಿರ್ಬೋದು ಅಂತ ಅಂದ್ಕೋತೀನಿ. ಸೊ ನೋಡೋಣ, ವಿಚಾರ ಮಾಡೋಣ. ಸೊ ಅಂತಿಂತೂ ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ರಸ್ತೆ ಕಾಮಗಾರಿ ಕೆಲಸ ನಡೀತೈತೆ, ತಾವು ವೀಕ್ಷಣೆ ಮಾಡಿ. ಪ್ರವಾಸಿಗರು ಸೊ ಇಲ್ಲಿಂದ 1 ಕಿಲೋಮೀಟರ್ ನಡಿಬೇಕು, ನಡ್ಕೊಂಡು ಹೋಗಿದ್ದು ವಾಪಸ್ ಬರ್ತಾ ಇದ್ದಾರೆ. ಸೊ ಅದು ಸೀತಯ್ಯನಗಿರಿ. ಅಲ್ಲಿಂದ ಆಲ್ಮೋಸ್ಟ್ ಮುಳ್ಳಯ್ಯನಗಿರಿ ಹತ್ರ ಬಂದಿದ್ದೀವಿ. ಇವಾಗ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ದಯವಿಟ್ಟು ವೀಕ್ಷಣೆ ಪಡೆಯಿರಿ. ಎಸ್, ಬ್ಯೂಟಿಫುಲ್. ಅಂತೂ ಇಂತೂ ಮುಳ್ಳಯ್ಯನಗಿರಿ ಹತ್ತತ್ರ ಬಂದಿದ್ದೀವಿ. ಸೊ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಬೇವರೆಲ್ಲ ಬಂದು ವಿಚಿತ್ರವಾಗಿದ್ದೀನಿ. ಬ್ಯೂಟಿಫುಲ್ ವ್ಯೂ.
ನೆನಪಾಗಿರ್ಬೇಕು. ಸೊ ನೋಡ್ರಪ್ಪ, ಇದೆ ಮುಳ್ಳಯ್ಯನಗಿರಿ. ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ನೋಡಿ. ನನ್ನ ವೀಡಿಯೋದಲ್ಲಿ ಎಷ್ಟು ಕ್ಲಾರಿಟಿಯಿಂದ ತೋರಿಸಿದ್ದೀನಿ ಅಂದರೆ ಬಹಳ ಚೆನ್ನಾಗಿ ತೋರಿಸಿದ್ದೀನಿ. ಸೊ ಇನ್ನು ಮೇಲ್ಕ್ಕೆ ಹೋದರೆ ಅಲ್ಲೂ ಅಷ್ಟೇ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತೀನಿ. ದಯವಿಟ್ಟು ನಾನೆಲ್ಲ ಈ ಒಂದು ಮುಳ್ಳಯ್ಯನಗಿರಿ ಏನು ಈ ಒಂದು ಪೀಕ್ ವೀಡಿಯೋ ಇದೇನಿದೆ ಕಣ್ ತುಂಬ್ಕೊಳ್ಳಿ. ಬೆವತ್ತು ಬೆಂಡಾಗ್ಬಿಟ್ಟೆ. ಓಕೆ ನೋಡಿ, ಮುಳ್ಳಸ್ವಾಮಿ ಗದ್ದಿಗೆ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಎಂಟ್ರೆನ್ಸು, ಇದು ಪಾರ್ಕಿಂಗು. ಇದೆಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳಿವೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಳ್ಳಸ್ವಾಮಿಗಳ ಗದ್ದಿಗೆಗೆ ಭೇಟಿ ನೀಡ್ತೀವಿ. ದಯವಿಟ್ಟು ವಿಡಿಯೋ ವೀಕ್ಷಣೆ ಪಡೆಯಿರಿ. ಮೇಲ್ಗಡೆ ಹೋಗ್ತಾ 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 ನಾವು ಈ ರೀತಿ ವ್ಯೂವನ್ನು ಪಡೆಯಬಹುದು. ಇದುವೇ ಮುಳ್ಳಯ್ಯನಗಿರಿ ಪೀಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಳ್ಳಪ್ಪಸ್ವಾಮಿಗಳ ಗದ್ದಿಗೆ ದರ್ಶನ ಆಗುತ್ತೆ. ದಯವಿಟ್ಟು ವೀಕ್ಷಣೆ ಪಡೆಯಿರಿ. ಕೂಡಲೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ರಪ್ಪ. ನಾವು VNL ಮಾಡ್ಕೊತಿದ್ವಿ. ಸೊ ಮುಳ್ಳಯ್ಯನಗಿರಿ ಒಂದು ವ್ಯೂ ಪಾಯಿಂಟ್ ಇದಾಗಿರ್ತದೆ. ಸೊ ಮೇಲ್ಗಡೆ ಹೋದರೆ ದೇವಸ್ಥಾನದ ದಿವ್ಯ ದರ್ಶನವನ್ನು ಪಡೆಯಬಹುದು. ದಯವಿಟ್ಟು ನಿರೀಕ್ಷಿಸಿ. ನೋಡ್ಕೊಳ್ಳಿ, ದೇವಸ್ಥಾನದ ಸಮೀಪದಲ್ಲಿ ಈ ತರಹದ ಒಂದು ವ್ಯೂವನ್ನು ಕಾಣಬಹುದು. ಬ್ಯೂಟಿಫುಲ್ ಆಗಿದೆ. ಸೊ ಇದು ಮುಳ್ಳಸ್ವಾಮಿಗಳ ದೇವಸ್ಥಾನ ಗದ್ದಿಗೆ. ಈಗಾಗಲೇ ಗದ್ದಿಗೆ ದರ್ಶನ ಮಾಡಿಸಿದ್ದೀನಿ. ಕಣ್ ತುಂಬ್ಕೊಂಡಿದ್ದೀರಾ? ಸೊ ಮತ್ತೊಮ್ಮೆ ಇಲ್ಲಿನ ಒಂದಷ್ಟು ಸುಂದರವಾದ ವ್ಯೂ ತೋರ್ಪಡಿಸುತ್ತೆ. ಈ ವಿಡಿಯೋನ ಅಂತ್ಯಗೊಳಿಸ್ತೀನಿ ನೋಡಿ. ಸೊ ಹಸುವು ಸ್ಟಾರ್ಟ್ ಆಗೋಯ್ತು, ಹೊಟ್ಟೆ ಹಸುವಾಯ್ತೈತೆ. ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಒಮ್ಮೆ ಮುಳ್ಳಪ್ಪಸ್ವಾಮಿಗಳ ಸನ್ನಿಧಿಗೆ ಆಗಮಿಸಿ ಸ್ವಾಮಿಯವರ ಕೃಪಾಶೀರ್ವಾದವನ್ನು ಪಡೆಯಿರಿ. ಏಕೆಂದರೆ ಇದೊಂದು ಹೈಯೆಸ್ಟ್ ಎತ್ತರದ ಶಿಖರ ಕೈಲಾಸ. ಸೊ ಈ ಒಂದು ಗಿರಿಗೆ ಆಗಮಿಸುವುದರ ಮೂಲಕ ಆ ಭಗವಂತನ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾಯಿದ್ದೀನಿ.